ವೀಕ್ಷಕರೇ, ಇವತ್ತು ಬಹಳ ವಿಶೇಷವಾಗಿ ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ಟಾಪಿಕ್ ಅದೇನ್ ಗೊತ್ತಾ? ತುಲಾರಾಶಿಯವರ ಗುಣ ಸ್ವಭಾವಗಳು, ಅವರ ಒಂದು ಭಾವನೆ ಯಾವ ತರ ಇರುತ್ತೆ, ವ್ಯಕ್ತಿತ್ವ ಯಾವ ತರ ಇರುತ್ತೆ, ಅವರ ಜೀವನ ಯಾವ ತರ ಇರುತ್ತೆ ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತ ಮಾಹಿತಿ. ವಿಡಿಯೋದ ಕೊನೆಯಲ್ಲಿ ಅದೃಷ್ಟದ ಸಂಖ್ಯೆಗಳು, ಅದೃಷ್ಟ ವಾರಗಳು, ಅದೃಷ್ಟ ರತ್ನಗಳ ಬಗ್ಗೆ ಬಹಳ ವಿಶೇಷವಾಗಿ ನಿಮಗೆ ಮಾಹಿತಿ ಸಿಗ್ತಾ ಇರತಕ್ಕಂಥದ್ದು. ಈ ತುಲಾರಾಶಿಯವರ ಬಗ್ಗೆ ಈ ಜನ್ಮ ನಕ್ಷತ್ರಗಳು ಚಿತ್ತಾ ನಕ್ಷತ್ರದಲ್ಲಿ 3-4ನೇ ಚರಣ ಬರುತ್ತೆ, ಸ್ವಾತಿ ನಕ್ಷತ್ರದ 4 ಚರಣಗಳು ಬರ್ತವೆ, ವಿಶಾಖ ನಕ್ಷತ್ರದ ಮೊದಲ 3 ಚರಣಗಳು ಈ ತುಲಾರಾಶಿಯಲ್ಲಿ ಬರುವಂತದ್ದು. ಈ ವ್ಯಕ್ತಿತ್ವ ಯಾವ ತರ ಇರುತ್ತೆ, ಈ ಜನಗಳ ಒಂದು ಗುಣ ಸ್ವಭಾವದ ಬಗ್ಗೆ ಮಾಹಿತಿಯನ್ನ ಬಹಳ ಇದು ವಿಡಿಯೋ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗುತ್ತೆ. ಜೊತೆಗೆ ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ, ಫೇಸ್ಬುಕ್ ಅಲ್ಲೂ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೋಡಿ, ತುಲಾರಾಶಿಯವರ ತಕ್ಷಣ ಬಹಳಷ್ಟು ಸುಂದರವಾಗಿರತಕ್ಕಂತಹ ವ್ಯಕ್ತಿಗಳು, ನೋಡ್ಲಿಕ್ಕೆ ಬಹಳಷ್ಟು ಆಕರ್ಷಕವಾಗಿರತಕ್ಕಂತಹ ವ್ಯಕ್ತಿಗಳು. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಅಲಂಕಾರ ಮಾಡಿಕೊಳ್ಳಲಿಕ್ಕೆ ಬಹಳಷ್ಟು ಈ ಆಭರಣಗಳು ಅಥವಾ ಏನೋ ವಸ್ತುಗಳು ಅಥವಾ ಹೊಸ ಬಟ್ಟೆಗಳು ಬಹಳಷ್ಟು ಇಷ್ಟಪಡ್ತಕ್ಕಂತಹ ವ್ಯಕ್ತಿತ್ವ ಆದವರಾಗಿರ್ತಾರೆ. ಸಾಮಾನ್ಯವಾಗಿ ಯಾವಾಗಲೂ ತುಂಬಾ ಸಂತೋಷದಿಂದ ಇರ್ಲಿಕ್ಕೆ ಅಥವಾ ಸುಂದರವಾಗಿರ್ಲಿಕ್ಕೆ ಅಥವಾ ಆರಾಮವಾಗಿರ್ಲಿಕ್ಕೆ ಪ್ರಯತ್ನಗಳನ್ನ ಪಡ್ತಕ್ಕಂತಹ ವ್ಯಕ್ತಿಗಳು. ಸಹಜವಾಗಿ ಇವರ ದೈಹಿಕ ರಚನೆ ಯಾವ ತರ ಇರುತ್ತೆ, ತುಂಬಾ ಎತ್ತರವಾಗಿರ್ತಾರೆ, ತುಂಬಾ ಸುಂದರವಾಗಿರ್ತಾರೆ, ಕಣ್ಣುಗಳು ಬಹಳ ಆಕರ್ಷಕವಾಗಿರುತ್ತೆ. ಈ ತರ ಒಂದು ದೈಹಿಕ ರಚನೆಯನ್ನ ಹೊಂದಿರತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ ತುಲಾರಾಶಿಯವರು. ಇನ್ನು ದೇವತಾ ಕಾರ್ಯಗಳಲ್ಲಿ ಬಹಳಷ್ಟು ಈ ಪೂಜೆ ಪುನಸ್ಕಾರ, ಭಜನೆ, ಜಪ ತಪ, ಹೋಮಗಳು ಅಥವಾ ದೇವರು, ಹಬ್ಬ ಹರಿದಿನ, ಆಚಾರ ವಿಚಾರ, ಸಂಪ್ರದಾಯದ ಒಂದು ನೆಲೆಗಟ್ಟಿನ ಮೇಲೆ ಇರ್ತಾರೆ. ಬಹಳಷ್ಟು ಇದನ್ನ ಪ್ರೀತಿಸ್ತಾರೆ. ಧರ್ಮ ಕಾರ್ಯಗಳ ಬಗ್ಗೆ ಅಥವಾ ಧರ್ಮ ಕೆಲಸಗಳ ಬಗ್ಗೆ ಬಹಳಷ್ಟು ಮನಸ್ಸು ಹಾತೊರಿತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ ತುಲಾರಾಶಿಯವರು. ಇನ್ನು ಏನಾದ್ರೂ ಒಂದು ಕೆಲಸ ಮಾಡ್ಲಿಕ್ಕೆ ನಿಶ್ಚಯಿಸಿದ್ರೆ ಪರಿಪೂರ್ಣ ಆಗೋವರೆಗೂ ಬಿಡಲ್ಲ. ಯಾಕಂತಂದ್ರೆ ಮಾಡಬೇಕು ಆ ಕೆಲಸ ಅಂತಂದ್ರೆ ಫಸ್ಟ್ಗೆ ಅದನ್ನ ಒಪ್ಪಲ್ಲ, ಒಪ್ಪಿದ್ರೆ ಕೈ ಬಿಡಲ್ಲ. ಹಿಂಗೇನೆ ಈ ತುಲಾರಾಶಿಯವರು ಯಾರನ್ನು ಇಷ್ಟಪಡಲ್ಲ. ಒಂದ್ ವೇಳೆ ಇಷ್ಟಪಟ್ರೆ ಅವ್ರ ಕೈ ಬಿಡಲ್ಲ. ಇವರಿಂದ ಯಾರಿಗೂ ಮೋಸ ಆಗಲ್ಲ. ಯಾಕಂದ್ರೆ ಮೋಸ ಮಾಡುವಂತಹ ವ್ಯಕ್ತಿಗಳಲ್ಲ, ಮುಗ್ಧರು, ತುಂಬಾ ನಿಪುಣರು, ಅಧ್ಯಯನಶೀಲರು, ತಾಳ್ಮೆ, ಜಾಣ್ಮೆ, ಬುದ್ಧಿವಂತಿಕೆ ಇರುವಂತಹ ವ್ಯಕ್ತಿಗಳಾಗಿರ್ತಾರೆ. ಆಕಸ್ಮಿಕವಾಗಿ ಕೆಲವೊಂದು ಸಂದರ್ಭದಲ್ಲಿ ನಷ್ಟಗಳು ಸಂಭವಿಸುವಂತದ್ದು, ಯಾರದೋ ಒಂದು ನಂಬಿ ಮೋಸ ಹೋಗುವಂತದ್ದು, ಅಥವಾ ಬೇರೆಯವರಿಗೆ ಸಹಾಯ ಮಾಡಿರ್ತೀರಿ, ಮನಸ್ಸಿಗೆ ಅವರೇ ಘಾಸಿಗೊಳಿಸುವಂತದ್ದು. ಈ ತರದ ಅನುಭವಗಳು ಸಿಕ್ಕಾಪಟ್ಟೆ ನಿಮ್ಮ ಜೀವನದಲ್ಲಿ ಆಗಿರುತ್ತೆ. ಎಷ್ಟೋ ಜನರಿಗೆ ಹೆಲ್ಪ್ ಮಾಡಿರ್ತೀರಿ, ಅವ್ರ ಕಡೆಯಿಂದ ಏನು ಹೆಲ್ಪ್ ಸಿಗಲ್ಲ. ಅದು ಮನನೊಂದಿರುವಂತದ್ದು. ಅದು ಎಷ್ಟೋ ಸಲ ಇದೇವೆ. ಬೇಕಿದ್ರೆ ಕಾಮೆಂಟ್ ಅನ್ನ ಮಾಡೋದ್ರ ಮೂಲಕ ನೀವು ತಿಳಿಸಬಹುದು. ತೊಂದರೆಗಳು ಇದ್ರೂ ಕೂಡ ಮತ್ತೆ ಮತ್ತೆ ಪ್ರಯತ್ನ ಮಾಡುವಂತಹ ವ್ಯಕ್ತಿಗಳು ತುಲಾರಾಶಿಯವರು. ಯಾಕಂತಂದ್ರೆ ಸೋಲನ್ನ ಸುಲಭವಾಗಿ ಒಪ್ಪಿಕೊಳ್ಳುವಂತ ವ್ಯಕ್ತಿಗಳಲ್ಲ. ನಿರಂತರವಾದಂತಹ ಪ್ರಯತ್ನ, ನಿರಂತರವಾದಂತಹ ಪರಿಶ್ರಮವನ್ನ ಪಡುವಂತಹ ವ್ಯಕ್ತಿಗಳಾಗಿರ್ತಾರೆ. ಮತ್ತೆ ಸೋಲನ್ನ ಗೆಲುವಾಗಿ ಪರಿವರ್ತಿಸೋದ್ರಲ್ಲಿ ಪರಿಪೂರ್ಣರು, ಸಿದ್ಧಹಸ್ತರು, ಪ್ಲಾನ್ ಮಾಡಿ ಕೆಲಸ ಮಾಡ್ತಕ್ಕಂಥದ್ದು ಜಾಸ್ತಿ ಆಗಿರುತ್ತೆ. ಜೊತೆಗೆ ಇವರಿಗೆ ಕಲೆ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಇರುತ್ತೆ. ಯಾವುದೋ ಒಂದು ಸ್ಪೆಷಲ್ ಕಲೆ ಇರುತ್ತೆ. ಅದು ಚಿಕ್ಕ ವ್ಯಕ್ತಿಗಳೇ ಇರಲಿ, ದೊಡ್ಡ ವ್ಯಕ್ತಿಗಳೇ ಇರಲಿ, ಗ್ರಾಮೀಣ ಮಟ್ಟದಲ್ಲೇ ಇರಲಿ, ಅಥವಾ ದೊಡ್ಡ ದೊಡ್ಡ ರಾಜಧಾನಿಗಳೆಲ್ಲ ಇರಲಿ, ಅಥವಾ ದೊಡ್ಡ ಹೈಫೈ ಇರಲಿ, ಎಲ್ಲ ಇದ್ರೂ ಕೂಡ ಏನೋ ಒಂಥರ ಸ್ಪೆಷಲ್ ಆಗಿರತಕ್ಕಂಥದ್ದು. ಯಾಕಂದ್ರೆ ಕುಜನ ಪ್ರಭಾವದಿಂದ ಉನ್ನತವಾಗಿರತಕ್ಕಂತಹ ವಿಪರೀತವಾಗಿರತಕ್ಕಂತಹ ಉದ್ವೇಗ ಇರುತ್ತೆ, ಸಿಟ್ಟಿಗೇಳುವಂತಹ ಒಂದು ಭಾವನೆಗಳು ಇರ್ತವೆ. ಸ್ವಲ್ಪ ಬೇಗ ದಿಢೀರನೆ ಕೋಪಗೊಳ್ಳೋದು. ಕೋಪಗೊಳ್ಳೋದೇ ಇಲ್ಲ, ಸಿಟ್ಟು ಬರಲ್ಲ. ಸಿಟ್ಟು ಬಂದ್ರೆ ತಡ್ಕೊಳಕ್ಕಾಗಲ್ಲ, ಅವ್ರ ಕೈಯಲ್ಲಿ ಏನು ಉಳಿಯೋದು ಇಲ್ಲ. ಆ ತರದ ಒಂದು ಭಯಂಕರವಾಗಿರತಕ್ಕಂತ ಸಿಟ್ಟನ್ನ ಹೊರಗೆ ಹಾಕುವಂಥದ್ದು ಮತ್ತು ಎಲ್ಲೇ ಇದ್ರೂ ಕೂಡ ವಿಶೇಷವಾದ ಕಲೆಯನ್ನ ಇವರಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಎಲ್ಲರೂ ಸಮಾಧಾನ ಚಿತ್ತದಿಂದ ನೋಡ್ತಾರೆ. ಯಾಕಂತಂದ್ರೆ ಕೋಪ ಬಂತು ಅಂತಂದ್ರೆ ಯಾರು ಎದುರು ನಿಲ್ಲಕ್ ಹೋಗಲ್ಲ. ಈ ವಿಡಿಯೋದ ಮುಂದುವರೆದ ಭಾಗ ನಾನು ತಿಳಿಸ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾದಂತ ವಿಚಾರ ತಿಳಿಸೋದು ಬಾಕಿ ಇದೆ. ಅದಕ್ಕಿಂತ ಮುಂಚೆ ಒಂದು JB ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ, ನೋಡ್ಕೊಂಬರೋಣ ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ?
ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಬಹಳ ಅದ್ಭುತವಾಗಿರತಕ್ಕಂತಹ ಜಾತಕ. ತುಂಬಾ ಸರಳವಾಗಿ, ಸುಲಭವಾಗಿ ನೀವೇ ಓದ್ಕೊಂಡು ತಿಳ್ಕೊಬೇಕಾಗಿರತಕ್ಕಂತ ಜಾತಕ ಇದಾಗಿರೋದ್ರಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನ ನೋಡೋಣ. ಇನ್ನು ಶುಕ್ರ ಶನಿಯ ಪ್ರಭಾವದಿಂದಾಗಿ ಎಲ್ಲಾ ರಂಗದಲ್ಲೂ ಕೂಡ ಯಶಸ್ಸನ್ನ ಸಾಧಿಸುವಂತಹ ಸಾಧ್ಯತೆಗಳಿದೆ. ಯಶಸ್ಸನ್ನ ಪಡ್ಕೊಳ್ಳುವಂತಹ ಸಾಧ್ಯತೆಗಳು, ಎಂತ ಸನ್ನಿವೇಶಗಳಿದ್ರೂ ಕೂಡ ನಿಭಾಯಿಸುವಂತಹ ಒಂದು ಜಾಣತನದ ಒಂದು ಕಲೆ ಇರುತ್ತೆ ಮತ್ತು ನಾಯಕತ್ವದ ಗುಣ ಇರುತ್ತೆ. ಯಾವತ್ತಿಗೂ ಕೂಡ ಒಂದು ಜವಾಬ್ದಾರಿತ ವ್ಯಕ್ತಿಗಳು, ತುಲಾರಾಶಿಯವರು ಅಂದ ತಕ್ಷಣ ಏನಿರುತ್ತೆ, ಅವ್ರ ಮೇಲೆ ಬಹಳಷ್ಟು ಜವಾಬ್ದಾರಿಗಳಿರುತ್ತೆ. ಅವರನ್ನೇ ನಂಬಿಕೊಂಡಿರುವಂತಹ ಕೆಲವೊಂದು ಜನಗಳಿರ್ತಾರೆ. ಅದನ್ನೆಲ್ಲ ನಿಭಾಯಿಸುವಂತಹ ಒಂದು ಸಂದಿಗ್ಧ ಸನ್ನಿವೇಶಗಳಲ್ಲಿ ತುಲಾರಾಶಿಯವರು ಇರ್ತಾರೆ. ಇನ್ನು ವ್ಯವಸಾಯ ಮತ್ತೆ ಫೋಟೋಗ್ರಫಿ, ತೋಟಗಾರಿಕೆ, ಕಲೆ, ಪೇಂಟಿಂಗು, ಸಂಗೀತ ವಾದ್ಯಗಳು, ಸ್ವಲ್ಪ ರಾಜಕೀಯ, ನಾಟಕ ಬರವಣಿಗೆ, ಚಿತ್ರರಂಗಗಳಲ್ಲಿ ಒಳ್ಳೆ ಹೆಸರು, ಪ್ರಶಂಸೆ, ಕೀರ್ತಿಯನ್ನ ಪಡೆಯುವಂತಹ ಸಾಧ್ಯತೆಗಳಿರುತ್ತೆ. ಸಾಧ್ಯವಾದಷ್ಟು ಈ ರಾಜಕಾರಣಿಗಳಾಗಿ ಜಾಸ್ತಿ ಯಶಸ್ಸನ್ನ ಪಡೆಯುವಂಥದ್ದು, ಯೋಗಿಗಳಾಗಿ ಸಾಧನೆ ಮಾಡುವಂಥದ್ದು, ಕೆಲವೊಂದು ಸಂಘ ಸಂಸ್ಥೆಗಳಲ್ಲಿ ಒಂದು ಒಳ್ಳೆ ಹೆಸರನ್ನ ಪಡ್ಕೊಳ್ಳುವಂತಹ ಸಾಧ್ಯತೆಗಳು. ಇನ್ನು ನಿಮ್ ಮಾತು ಒರಟಾಗಿದ್ರು ಕೂಡ ಸತ್ಯಕ್ಕೆ ತುಂಬಾ ಹತ್ತಿರವಾಗಿರುತ್ತೆ. ತುಲಾರಾಶಿಯವರು ಮಾತಾಡೋರು ಸ್ವಲ್ಪ ಒರಟಾಗಿ ಮಾತಾಡ್ಬೋದು, ಆದ್ರೆ ಅದರಲ್ಲಿ ನಿಜ ಇರುತ್ತೆ, ಸತ್ಯ ಇರುತ್ತೆ. ಅದನ್ನ ಬಹಳಷ್ಟು ಜನರು ಅರ್ಥ ಮಾಡ್ಕೊಳ್ಳಲ್ಲ. ಯಾಕಂತಂದ್ರೆ ಇವ್ರು ಏನೋ ಒಂದು ಮಾತಾಡಿದ್ರು ಅಂತಂದ್ರೆ ಸುಮ್ನೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡುವಂಥದ್ದು. ನೇರವಾದಂತಹ ಮಾತು, ನೇರವಾದಂತಹ ನುಡಿ ತುಲಾರಾಶಿಯವರು. ಇನ್ನು ಆರೋಗ್ಯದ ವಿಚಾರ ಬಗ್ಗೆ ಹೇಗಿರುತ್ತೆ, ಅನಾರೋಗ್ಯದ ಸಮಸ್ಯೆಗಳು ಬಾಧಿಸ್ತಕ್ಕಂಥದ್ದು ಯಾವುದು, ಕೆಲವೊಂದು ಮಧುಮೇಹದಂತಹ ಸಮಸ್ಯೆಗಳು, ಕಿಡ್ನಿ ತೊಂದರೆಗಳು, ಕೆಲವೊಂದು ಪೈಲ್ಸು, ಬೆನ್ನು ಹುರಿಗೆ ಸಂಬಂಧಿಸಿರತಕ್ಕಂತಹ ರೋಗಗಳು, ಗರ್ಭಕೋಶಕದ ತೊಂದರೆಗಳು, ಅಂಡಾಣುಗಳು, ವೀರ್ಯಾಣುಗಳ ಕೊರತೆಗಳು, ರಕ್ತಹೀನತೆಗಳಿಂದ ಬಳಲುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಬಾಧಿಸುವಂತಹ ಸಾಧ್ಯತೆಗಳಿರುತ್ತೆ. ಆರೋಗ್ಯ ವಿಚಾರವಾಗಿ ಸಹಜವಾಗಿ ಇರುತ್ತೆ. ದಾಂಪತ್ಯ ಜೀವನದ ಪರಿಪೂರ್ಣ ಆನಂದವನ್ನ ಅನುಭವಿಸ್ತೀರಿ. ಯಾಕಂತಂದ್ರೆ ಹೊಂದಾಣಿಕೆ ಮಾಡತಕ್ಕಂಥದ್ದು ಮತ್ತು ಎಲ್ಲೇ ಏನೋ ಒಂದು ಮಿಸ್ಟೇಕ್ ಆಯ್ತು, ಕುಟುಂಬದಲ್ಲಿ ಸಂಸಾರದಲ್ಲಿ ತೊಂದರೆ ಆಯ್ತು, ಏರಿಳಿತಗಳಾಯ್ತು ಅಂತಂದ್ರೆ ಕೂಡಲೇ ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀರಿ. ಬೇಗನೆ ಆ ಸಮಸ್ಯೆಯನ್ನ ಸರಿ ಮಾಡ್ಕೊಳ್ಳೋದ್ರ ಕಡೆ ಗಮನವನ್ನು ಹರಿಸ್ತಕ್ಕಂತಹ ವ್ಯಕ್ತಿಗಳು. ಹಾಗಾಗಿ ದಾಂಪತ್ಯದಲ್ಲಿ ಎಷ್ಟೇ ಸಮಸ್ಯೆಗಳು, ತೊಂದರೆಗಳಿದ್ರೂ ಕೂಡ ಅದನ್ನೆಲ್ಲವನ್ನ ಸಹಿಸಿಕೊಂಡು ಸರಿ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಹೋಗುವಂತ ವ್ಯಕ್ತಿಗಳು ತುಲಾರಾಶಿಯವರು. ನಿಜಾನ ಸುಳ್ಳ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಅತ್ಯಂತ ಉನ್ನತ ಮಟ್ಟದ ಜೀವನ ಶೈಲಿ ಇರುತ್ತೆ. ಜೀವನದಲ್ಲಿ ಪ್ರತಿಯೊಂದು ಆನಂದವನ್ನ ಪಡೆಯುವಂತಹ ಸಾಧ್ಯತೆಗಳಿರುತ್ತೆ. ನಿಮ್ಮ ಸಂಗಾತಿ ಮಾನಸಿಕವಾಗಿ, ದೈಹಿಕವಾಗಿ, ವ್ಯಾವಹಾರಿಕವಾಗಿ ಎಲ್ಲ ರಂಗದಲ್ಲ ವಿಚಾರದಲ್ಲಿಯೂ ಕೂಡ ಒಳ್ಳೆಯ ಒಂದು ಸಪೋರ್ಟ್ ಅನ್ನ ಸಿಗುವಂತಹ ಸಾಧ್ಯತೆಗಳು ಸಂದರ್ಭಗಳಲ್ಲಿ ಕಂಡು ಬರುತ್ತೆ. ಯಾಕಂದ್ರೆ ಜೀವನದಲ್ಲಿ ಕಷ್ಟ ಸುಖ ಸಹಜವಾಗಿ ಇರುತ್ತೆ, ಒಳ್ಳೆದು ಕೆಟ್ಟದ್ದು ಇರುತ್ತೆ, ನೋವು ನಲಿವುಗಳು ಇರುತ್ತೆ. ಸಂಸಾರದಲ್ಲಂತೂ ಅನೇಕ ಕೋಪ, ಸಿಟ್ಟು, ಇವೆಲ್ಲವೂ ಜಗಳಗಳು ಇವೆಲ್ಲವೂ ಇರುತ್ತೆ. ಆದ್ರೆ ಎಲ್ಲದರ ಮಧ್ಯದಲ್ಲಿ ಸಂತೋಷ ಅನ್ನುವಂಥದ್ದು ನಿರಂತರವಾಗಿ ಅನುಭವಿಸುವಂತಹ ಸಾಧ್ಯತೆಗಳು ನಿಮ್ಮ ಬುದ್ಧಿವಂತಿಕೆಯಿಂದ ಕಂಡು ಬರುತ್ತೆ. ಶನಿಯು ಪರಿಪೂರ್ಣ ಯೋಗಕಾರಕ ಹಾಗೂ ತುಲಾರಾಶಿಯಲ್ಲಿ ಉಚ್ಚಾಂಶದಲ್ಲಿ ಸಂಚರಿಸತಕ್ಕಂಥದ್ರಿಂದ ಒಳ್ಳೆಯ ಮಕ್ಕಳು, ಅವರಿಂದ
ಪ್ರೀತಿ ಹಾಗೂ ಒಳ್ಳೆ ಒಂದು ಬಾಂಧವ್ಯ ಇರುತ್ತೆ. ಪ್ರತಿಯೊಂದು ವಿಚಾರದಲ್ಲಿ ಒಂದು ಸಂತೋಷವನ್ನ ಪಡೆಯುವಂತಹ ಸಾಧ್ಯತೆಗಳು ಮಕ್ಕಳ ವಿಚಾರದಲ್ಲಿ. ಸ್ವಲ್ಪ ನೀವು ಜಾಗರೂಕರಾಗಿ ಇರಬೇಕಾಗತ್ತೆ. ಯಾವ ವಿಚಾರದಲ್ಲಿ? ಸ್ವಲ್ಪ ಸ್ತ್ರೀಯರ ವಿಚಾರದಲ್ಲಿ ಅಥವಾ ಪುರುಷರ ವಿಚಾರದಲ್ಲಿ, ಅಂದ್ರೆ ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ನೀವು ವಹಿಸಬೇಕಾಗುತ್ತೆ. ಯಾಕಂತಂದ್ರೆ ಯಾರನ್ನಾದ್ರೂ ನಂಬಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ನಂಬಿಕೊಳ್ಳಿ. ಯಾಕಂತಂದ್ರೆ ನಿಮಗೆ ಜೀವನದಲ್ಲಿ ಮೋಸ ಆಗಿರುವಂತದ್ದೇ ಹೆಚ್ಚು, ಮೋಸ ಮಾಡೋರೇ ಹೆಚ್ಚು. ಹಾಗಾಗಿ ಸ್ವಲ್ಪ ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನ ನೀವು ಪಡ್ಕೋಬೇಕಾಗುತ್ತೆ. ಜೊತೆಗೆ ಶುಭ ಸಂಖ್ಯೆಗಳು, ಶುಭವಾರಗಳು, ಶುಭರತ್ನಗಳ ಬಗ್ಗೆ ಮಾಹಿತಿ ತಿಳಿಸೋಣ. ಅದಕ್ಕಿಂತ ಮುಂಚೆ ನಿಮ್ಮ ಆಗ್ಲೇ ಹೇಳಿದಾಗೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನ ನಿಮ್ಮ ಅಮೂಲ್ಯ ಅನಿಸಿಕೆ, ಅಭಿಪ್ರಾಯವನ್ನ ದಯವಿಟ್ಟು ನಮಗ್ ತಿಳಿಸಿ. ಅದು ನಮಗೆ ಮತ್ತೆ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ವಿಡಿಯೋದ ಕೆಳಗಡೆ 12 ರಾಶಿಯವರ ಗುಣ ಸ್ವಭಾವದ ಲಿಂಕಿನ ವಿಡಿಯೋಗಳು ಸಿಗ್ತವೆ, ನೋಡ್ಕೊಳ್ಳಿ ಅಂತ ಹೇಳ್ತಾ, ಈ ತುಲಾ ರಾಶಿಯವರಿಗೆ 2, 4, 5, 6, 8 ಅದೃಷ್ಟದ ಸಂಖ್ಯೆಗಳಾಗುತ್ತೆ, ಶುಭ ಸಂಖ್ಯೆಗಳಾಗುತ್ತೆ. ಸೋಮವಾರ, ಬುಧವಾರ, ಶುಕ್ರವಾರ, ಶನಿವಾರಗಳು ಶುಭವಾರಗಳಾಗಿರ್ತವೆ. ಮುತ್ತು, ವಜ್ರ, ಪಚ್ಚೆ, ನೀಲ ಅದೃಷ್ಟ ರತ್ನಗಳಾಗಿರ್ತವೆ. ನೋಡೋದ್ರಲ್ಲ ವೀಕ್ಷಕರೇ, ಶುಭವಾಗ್ಲಿ. ಸರ್ವೇ ಜನಃ ಸುಖಿನೋ ಭವಂತು.